ಎಲ್ಲರಿಗೂ ನಮಸ್ಕಾರ. ನಾನು ಮೇಘನಾ ಪ್ರಶಾಂತ್ ಉಳ್ಳ ಬೈಪಾಡಿ. ಆಮಂತ್ರಣ ಬಳಗದ ವತಿಯಿಂದ ಮಯೂರ ತಂಡದವರು ಆಯೋಜಿಸಿರುವಂತಹ ಶ್ರಾವಣ ಮಾಸದ ಮಹತ್ವದ ಕುರಿತು ನಾನು ಮಾತನಾಡಲು ಇಚ್ಛಿಸುತ್ತೇನೆ. ಶ್ರಾವಣ ಮಾಸ ಎಂದರೆ ಹಬ್ಬಗಳ ಸರಮಾಲೆ ಎಂದೇ ಹೇಳಬಹುದು. ಈ ಒಂದು ಮಾಸದಲ್ಲಿ ಪ್ರತಿ ದಿನ ಕೂಡ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಹಾಗೂ ಹಬ್ಬವೇ ಆಗಿರುತ್ತದೆ. ಹೆಂಗಳೆಯರಿಗೆ ಈ ಮಾಸವು ಅತ್ಯಂತ ಸಡಗರ ಹಾಗೂ ಸಂತೋಷದ ಮಾಸವಾಗಿರುತ್ತದೆ. ಅದೇ ರೀತಿ ಶ್ರಾವಣ ಮಾಸವು ತನ್ನದೇ ಆದಂತಹ ವಿಶೇಷತೆ ಹಾಗೂ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳು ಅಂದರೆ ನಾಗಾರಾಧನೆ, ವರಮಹಾಲಕ್ಷ್ಮಿ ವ್ರತ, ತದನಂತರ ಉಪಕರ್ಮಗಳು ಬರ್ತದೆ, ನಂತರ ಕೃಷ್ಣ ಜನ್ಮಾಷ್ಟಮಿ ಹಾಗೂ ರಕ್ಷಾಬಂಧನ, ಹೀಗೆ ಹಲವಾರು ಹಬ್ಬಗಳು ಶ್ರಾವಣ ಮಾಸದಲ್ಲಿ ಬರುತ್ತದೆ. ಈ ಹಬ್ಬಗಳಿಗೆ ಪ್ರತಿಯೊಂದು ಹಬ್ಬಗಳಿಗೂ ತನ್ನದೇ ಆದಂತಹ ವಿಶೇಷತೆಗಳು ಹಾಗೂ ಸಂಪ್ರದಾಯ ಕೂಡ ಇದೆ. ಶ್ರಾವಣ ಮಾಸದಲ್ಲಿ ನಾವು ಆಚರಿಸತಕ್ಕಂತಹ ವ್ರತಗಳೆಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಸೋಮವಾರ ವ್ರತ. ಅಂದರೆ ಶಿವನಿಗೆ ಶ್ರಾವಣ ಮಾಸವು ಬಹಳ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಏಕೆಂದರೆ ಸಮುದ್ರ ಮಥನದ ಸಮಯದಲ್ಲಿ ಉದ್ಭವಿಸಿದಂತಹ ಹಾಲಾಹಲವನ್ನು ಸೇವಿಸಿ ಅದನ್ನು ಕಂಠದಲ್ಲಿ ಧರಿಸಿದಂತಹ ಶಿವನು ನೀಲಕಂಠನಾದನ ಅಂತ ಹೇಳಿ ಒಂದು ಪುರಾಣ ಹೇಳುತ್ತದೆ. ಆದ ಕಾರಣ ಶ್ರಾವಣ ಮಾಸವು ಶಿವನಿಗೆ ಒಂದು ಪೂಜೆ ಆಗಿರಲಿ, ವ್ರತಕ್ಕಾಗಲಿ, ಅಭಿಷೇಕಕ್ಕಾಗಿರಲಿ ಅತ್ಯಂತ ಪವಿತ್ರವಾಗಿದೆ. ಇದೇ ರೀತಿ ಕೆಲವು ಸಂಪ್ರದಾಯಗಳಲ್ಲಿ ಮಂಗಳಗೌರಿ ವ್ರತವನ್ನು ಕೂಡ ಆಚರಿಸ್ತಾರೆ. ಶ್ರಾವಣ ಮಾಸದ ಮಂಗಳವಾರದಂದು ಮಂಗಳಗೌರಿ ವ್ರತವು ಕೂಡ ಒಂದು ಅತ್ಯಂತ ಪವಿತ್ರವಾದಂತಹ ಒಂದು ವ್ರತವಾಗಿದೆ. ಅದು ಕೂಡ ಒಂದು ಮುತ್ತೈದೆಯರು 5 ವರ್ಷ 9 ವರ್ಷ ಹೀಗೆ ಮಂಗಳಗೌರಿ ವ್ರತವನ್ನು ಆಚರಿಸ್ತಾರೆ. ನಂತರ ಶುಕ್ರವಾರ ವ್ರತವನ್ನು ಅಂತಂದರೆ ವೈಭವಲಕ್ಷ್ಮಿ ವ್ರತ ಆಗಿರಬಹುದು, ಅಥವಾ ಶುಕ್ರವಾರ ಸೋಣ ಶುಕ್ರವಾರ ಅಂತ ಹೇಳಿ, ಕೆಲವರು ಸೋಣ ಶನಿವಾರ ಅಥವಾ ಶ್ರಾವಣ ಶನಿವಾರ ಅಂತ ಹೇಳಿ ಕೆಲವು ಮನೆಗಳಿಗೆ ಹೋಗಿ ಗೋವಿಂದವನ್ನು ಹಾಕಿ ಅಥವಾ ಶ್ರೀಮದ್ ರಮಾರಮಣ ಗೋವಿಂದ ಅಂತ ಹೇಳಿ ಭಿಕ್ಷೆಯನ್ನು ಕೇಳುವಂಥದ್ದು, ಉಪವಾಸವನ್ನು ಇರುವಂಥದ್ದು, ಶ್ರಾವಣ ಶನಿವಾರವನ್ನು ಕೂಡ ಆಚರಿಸ್ತಾರೆ. ಅದೇ ರೀತಿ ಪ್ರತಿ ದಿವಸವೂ ತನ್ನದೇ ಆದಂತಹ ವಿಶೇಷತೆ ಇದೆ. ನಮ್ಮ ಈ ತುಳುನಾಡಿನ ಸಂಪ್ರದಾಯದಲ್ಲಿ ಶ್ರಾವಣ ಶುರುವಾಗುವಂಥದ್ದು ಸಿಂಹ ಮಾಸ, ಅಂದರೆ ಸಂಕ್ರಮಣ. ಸಿಂಹ ಸಂಕ್ರಮಣದಿಂದ ನಮಗೆ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಈ ತುಳುನಾಡಿನ ಪ್ರಕಾರ ಸಿಂಹ ಮಾಸ ಅಂತ ಹೇಳ್ತೀವಿ ನಾವು. ಈ ದಿವಸ ಕೆಲವರ ಮನೆಯಲ್ಲಿ ಒಂದು ಹೊಸ್ತಿಲು ಬರೆಯುವಂತಹ ಒಂದು ಪದ್ಧತಿ ಕೂಡ ಇದೆ. ಈ ದಿವಸ ನಮಗೆ ಅತ್ಯಂತ ವಿಶೇಷವಾದ ದಿನ ಕೂಡ ಆಗಿದೆ. ನಮಗೆ ಈ ಮಾಸದಲ್ಲಿ ಆ ದಿವಸ ಹೊಸ ಸೀರೆಯನ್ನು ಉಟ್ಟರೆ ನಮಗೆ ಯಾವತ್ತು ವರ್ಷ ಪೂರ್ತಿ ನಮಗೆ ಹೊಸತ್ತು ಬಟ್ಟೆಗೆ ಏನು ಇದಾಗುವುದಿಲ್ಲ, ಅಂದರೆ ಕೊರತೆ ಆಗುವುದಿಲ್ಲ ಅಂತ ಹೇಳುವಂತಹ ಒಂದು ನಂಬಿಕೆ ಕೂಡ ಇದೆ. ಆದ ಕಾರಣ ಈ ಸಿಂಹ ಸಂಕ್ರಾಂತಿ ಕೂಡ ನಮಗೊಂದು ವಿಶೇಷವಾದ ಒಂದು ಆಚರಣೆ ಆಗಿರುತ್ತದೆ. ತದನಂತರ ನಾಗಾರಾಧನೆ, ನಾಗನಿಗೆ ನಾವು ಒಂದು ಹಾಲನ್ನು ಎರೆಯುವಂಥದ್ದು ಅಂತ ಹೇಳಿ ಒಂದು ಆಚರಣೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ತುಳುನಾಡಿನಲ್ಲಿ ತನ್ನದೇ ಆದಂತಹ ವಿಶೇಷತೆ ಇದೆ. ನಾಗಾರಾಧನೆಗೆ ಬಹಳ ವಿಶೇಷತೆ ಇದೆ. ಯಾಕೆ ಅಂತ ಹೇಳಿದರೆ ನಾವಿಲ್ಲಿ ಎಲ್ಲೆಲ್ಲಿಂದ ಕೂಡ ಬರ್ತಾರೆ. ಅಂದರೆ ಕೆಲವರಿಗೆ ಬಾಂಬೆಯಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಅಥವಾ ಎಲ್ಲೆಲ್ಲೂ ಇರ್ಬೋದು, ದೂರದ ಊರುಗಳಿಂದ ಇಲ್ಲ ನಮ್ಮ ಕುಟುಂಬದ ನಾಗನಿಗೆ ಹಾಲು ಕೊಯ್ಲಿಕ್ಕೆ ನಾವು ಹೋಗಬೇಕು, ಹಾಲು ಎರಲಿಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲಿದ್ದರೂ ಕೂಡ ಈ ಸಮಯದಲ್ಲಿ ಬರ್ತಾರೆ. ತದನಂತರ ರಕ್ಷಾಬಂಧನ, ರಾಖಿ ಹಬ್ಬ ಅಂತ ಕೂಡ ನಾವು ಹೇಳ್ತೀವಿ. ಇದು ಒಂದು ಅಣ್ಣ ತಂಗಿ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯವನ್ನು ಬೆಸೆಯುವಂತಹ ಹಬ್ಬ ಆಗಿದೆ. ಯಾಕೆ ಅಂತ ಹೇಳಿದರೆ ಆ ರಕ್ಷೆಯನ್ನು, ಅಂದರೆ ಒಂದು ರಕ್ಷಾಬಂಧನವನ್ನು ಕಟ್ಟುವ ಮುಖಾಂತರ ನಾವು ಅಂದರೆ ನಮ್ಮ ಒಂದು ಜೀವನದ ರಕ್ಷೆಯಾಗಿ ಅವರು ಇರಲಿ ನಮ್ಮ ಜೀವನದಲ್ಲಿ ಅಂತ ಹೇಳಿ, ಇದಕ್ಕೆ ಕೂಡ ಬೇರೆ ಒಂದು ಕಾರಣ ಕೂಡ ಇದೆ. ಹಾಗೆ ರಕ್ಷಾಬಂಧನವನ್ನು ಕೂಡ ಆಚರಿಸ್ತೇವೆ. ತದನಂತರ ವರಮಹಾಲಕ್ಷ್ಮಿ ವ್ರತವನ್ನು, ಅಂದರೆ ಶ್ರಾವಣ ಮಾಸದ 3ನೇ ಶುಕ್ರವಾರ ಅಥವಾ 4ನೇ ಶುಕ್ರವಾರ, ನಾವು ಹುಣ್ಣಿಮೆಯ ಮೊದಲನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತೇವೆ. ನಾವು ಕೆಲವರು ಇದೇ ಸಮಯದಲ್ಲಿ ವೈಭವಲಕ್ಷ್ಮಿ ವ್ರತವನ್ನು ಕೂಡ ಪ್ರತಿ ಶುಕ್ರವಾರವನ್ನು ಆಚರಿಸ್ತಾರೆ ಶ್ರಾವಣ ಮಾಸದಲ್ಲಿ. ಹೀಗೆ ಹಲವಾರು ರೀತಿಯ ಸಂಪ್ರದಾಯಗಳನ್ನ ಆಚರಿಸ್ತಾ ಬರ್ತೇವೆ. ನಾವು ಶ್ರಾವಣ ಮಾಸದಲ್ಲಿ ಹಲವಾರು ರೀತಿಯ ಹಬ್ಬಗಳನ್ನ ಆಚರಿಸ್ತೇವೆ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ಹಲವಾರು ಅದಕ್ಕೆ ಒಂದು ಹೇಳ್ತಾರೆ ಪುಷ್ಟಿ ನೀಡುವಂತಹ ಒಂದು ಪುರಾಣ ಇದೆ. ಅದಕ್ಕೆ ತನ್ನದೇ ಆದಂತಹ ಒಂದು ವೈಭವ ಇದೆ. ಅದಕ್ಕೆ
ತದನಂತರ ಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆಚರಿಸ್ತೇವೆ. ಅಂತೂ ಈ ಮಾಸ ಇಡೀ ನಮಗೆ ಹಬ್ಬದ ವಾತಾವರಣ, ಮನೆಯಲ್ಲಿ ಹಬ್ಬದ ವಾತಾವರಣದಲ್ಲಿ ನಮಗೆ ಬಹಳ ಖುಷಿಯಾಗುತ್ತೆ. ನಮಗೆ ಮನೆಯಲ್ಲಿ ಈ ಥರ ಒಂದೆಲ್ಲ ಹಬ್ಬವನ್ನು ಆಚರಿಸುವಂಥದ್ದು. ಆಮಂತ್ರಣ ಬಳಗದ ವತಿಯಿಂದ ಶ್ರಾವಣ ಮಾಸದ ಬಗ್ಗೆ ಭಾಷಣವನ್ನು ಮಾಡಲು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳು.